ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ ಆಗಿದ್ರಿಂದ ನಾಳೆ ಮಂಡೇ ಹೊಸ ವೀಕ್ಲಿ ಕ್ಯಾಂಡಲ್ ಓಪನ್ ಆಗುತ್ತೆ. ಬನ್ನಿ ಪ್ರೀವಿಯಸ್ ವೀಕಲ್ಲಿ ಏನಾಯಿತು ಅಂತ ವೀಕ್ಲಿ ರಿಪೋರ್ಟ್ ನೋಡ್ಕೊಂಬರೋಣ ಯು ಎಸ್ ಮಾರ್ಕೆಟ್ನಲ್ಲಿ. ಈಗ ಮೈಕ್ರೋಸಾಫ್ಟ್ ನೀವು ವೀಕ್ಲಿ ಕ್ಯಾಂಡಲ್ ಅಂತ ಚೆಕ್ ಮಾಡಿದ್ರೆ ವೀಕ್ಲಿ ಕ್ಯಾಂಡಲ್ ಅಲ್ಲಿ ನೋಡಿ ಏನಾಗಿರೋದು ಡೋಜಿ ಕ್ಯಾಂಡಲ್ ಇದೆ. ಆಯ್ತಾ, ಇದನ್ನ ಡೈಲಿ ಕಂಪೇರ್ ಮಾಡಿದ್ರೆ ಡೈಲಿ ಕ್ಯಾಂಡಲ್ ಕೂಡ ಅದು ಡೋಜಿನ್ ಇದೆ ಅಂಡ್ ಪ್ರೀವಿಯಸ್ 2 to 3 ಕ್ಯಾಂಡಲ್ಸ್ ಕೂಡ ಡೋಜಿನ್ ಆಗಿರೋದು. ಈ ಡೋಜಿ ಕ್ಯಾಂಡಲ್ಸ್ ಏನ್ ಮಾಡ್ತಿರತ್ತೆ, ಇದರಲ್ಲಿ ಕ್ಲಾರಿಟಿ ನಮಗೆ ಪೂರ್ತಿ ಸಿಗ್ತಿರಲ್ಲ. ಏನಪ್ಪ ಇದು ಹೆಂಗ್ ಹೋಗ್ಬೇಕನ್ನತ್ತೆ, ಹೆಂಗ್ ಹೋಗ್ಬೇಡ್ದು ಅನ್ನಂತಿಲ್ಲ, ಇನ್ನೂ ಪೂರ್ತಿ ಕ್ಲಾರಿಟಿ ಸಿಗ್ತಿರಲ್ಲ. ಸೊ ಈ ತರ ಇರೋದ್ರಿಂದ ಜನರಲಿ ಏನಾಗುತ್ತೆ, ಯಾರಿಗೂ ಕೂಡ ಸರಿಯಾಗಿ ಪ್ರಾಫಿಟ್ ಸಿಕ್ಕಿರಲ್ಲ. ಇವನ್ ಮಾರ್ಕೆಟ್ ಯಾವಾಗಲೂ ಇರುತ್ತೆ ಬಾಯರ್ಸ್ ಸೆಲ್ಲರ್ಸ್ ಇಟ್ಕೊಂಡೇನೆ ಮೇಲೆ ಕೆಳಗೆ ಹೋಗೋದು. ಒಂದ್ ವೇಳೆ ಅಟ್ಲೀಸ್ಟ್ ಬಾಯರ್ಸ್ ಆದ್ರೂ ಹೊಟ್ಟೆ ತುಂಬಬೇಕು, ಇಲ್ಲ ಸೆಲ್ಲರ್ಸ್ ಆದ್ರೂ ಹೊಟ್ಟೆ ತುಂಬಬೇಕು. ಇಲ್ಲಿ ಯಾರಿಗೂ ಸಿಗ್ತಿಲ್ಲ. ಮೇಲೆ ಹೋಗ್ಬೇಕು ಅನ್ಕೊಂಡ್ರವ್ರಿಗೂ ಪೂರ್ತಿ ಮೇಲೆ ಹೋಗ್ತಿಲ್ಲ, ಕೆಳಗಡೆ ಹೋಗ್ಬೇಕು ಅನ್ಕೊಂಡ್ರೆ ಅವ್ರಿಗೂ ಕೆಳಗಡೆ ಹೋಗ್ತಿಲ್ಲ. ಬಟ್ ಓವರ್ ಆಲ್ ಏನಾಗ್ತಿದೆ, ವೀಕ್ಲಿ ಮೇಲ್ಗಡೆ ಶಿಫ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಡೋಜೆ ಆಯ್ತು, ಇಲ್ಲಿ ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಯ್ತು, ಇಲ್ಲಿ ಮೇಲೆ ಹೋಗ್ಬೇಕು ಅನ್ಕೊಂಡ್ರೆ ಮತ್ತೆ ಮೇಲೆ ಕೆಳಗೆ ಬಂತು. ಈ ತರ ಇಲ್ಲಿ ಶಿಫ್ಟ್ ಆಗ್ತಾ ಇದೆ ಅಣ್ಣ. ಹಿಂಗಾಗೋದ್ರಿಂದ ಒಂದು ವೀಕ್ ಯಾವ ತರ ಬರುತ್ತೆ ಅಂದ್ರೆ, ಒಂದು ವೀಕ್ ಹಿಂಗ್ ಕಂಟಿನ್ಯೂಸ್ ಹಿಂಗ್ ಕೆಳಗಡೆ ಹಿಂಗ್ ಮೇಲ್ಗಡೆ ಹೋಗಿ ಒಂದು ಈ ತರ ಬರುತ್ತೆ. ಹಿಂಗ್ ಸಿಗೋದ್ರಿಂದ ಈ ವೀಕು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದು ಬುಲ್ಲಿಶ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ ಒಂದು. ಅಥವಾ ಇನ್ನೊಂದು ವೀಕ್ಲಿ ಡೇ ಅಲ್ಲಿ ಏನಾಗಿದೆ ನೋಡಿ, ಈ ತರ ಡೋಜೆ ಆಗಿದ್ರಿಂದ ಇಲ್ಲಿಂದ ಹಿಂಗ್ ಸ್ಟಾರ್ಟ್ ಆಗಿ ಈ ತರ ಒಂದು ಗ್ರೀನ್ ಕ್ಯಾಂಡಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯ್ತಾ, ಈ ತರ ಸಿಕ್ತಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ, ನೋಡೋಣ. ಆಯ್ತಾ, ಈಗ ಬನ್ನಿ ಅಮೆಝಾನ್ಗೆ ಹೋಗೋಣ. ಅಮೆಝಾನ್ ವೀಕ್ಲಿ ಕ್ಯಾಂಡಲ್ ಏನಿದೆ ನೋಡಿ, ರಿವರ್ಸ್ ಹ್ಯಾಮರ್ ಇದೆ. ಈ ರಿವರ್ಸ್ ಹ್ಯಾಮರ್ ಅದಲ್ಲದೆ ಇನ್ನೊಂದು ಸರ್ಪ್ರೈಸಿಂಗ್ ವಿಚಿತ್ರ ಏನಂದ್ರೆ, ಈ ಸ್ಟಾಕ್ಸ್ ಅಲ್ಲಿ ಆಗಿರೋದು 2 ವೀಕ್ ಆಯ್ತು ಮಾರ್ಕೆಟ್ ಈ ರೀಜನ್ ನ ಬಿಟ್ಟು ಹೋಗಿಲ್ಲ. ಇಷ್ಟರಲ್ಲೇ ಒದ್ದಾಡ್ತಿದೆ. ಇವನ್ ಮೇಲೆ ಹೋದ್ರು ಕೂಡ ಕೆಳಗಡೆ ಬಂತು, ಮತ್ತಿಲ್ಲಿ ಮೇಲೆ ಹೋಗಿ ಟ್ರೈ ಮಾಡ್ತು, ಕೆಳಗಡೆ ಬಂತು. ಅದರರ್ಥ ಸೆಲ್ಲರ್ಸ್ ಏನಿದಾರಲ್ಲ, ಸೆಲ್ಲರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಮೇಲ್ಗಡೆ ಹೋಗ್ಬೇಕಂದ್ರೆ ಬಿಡ್ತಿಲ್ಲ, ಇಲ್ಲಿ ಮೇಲ್ಗಡೆ ಹೋಗೋನು ಬಿಡ್ತಿಲ್ಲ, ಇಲ್ಲಿ ಮೇಲ್ಗಡೆ ಹೋಗೋನು ಬಿಡ್ತಿಲ್ಲ. ಬಟ್ ತುಂಬಾ ಹೊತ್ತು ಸೆಲ್ಲರ್ಸ್ ಏನಿದ್ದಾರೆ ಬಯರ್ಸ್ನ ತಡೆಯಕ್ಕಾಗಲ್ಲ. ಸೊ ನಾನು ಅಂತ ಇರೋದು, ನೆಕ್ಸ್ಟ್ ವೀಕ್ ಇಲ್ಲೊಂದು ಕ್ಯಾಂಡಲ್ ಓಪನ್ ಆಗಿ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ. ಗ್ಯಾಪ್ ಅಪ್ ಆಯ್ತು ಅಂದ್ರೆ ಪಕ್ಕಾ ಇಷ್ಟು ಇದನ್ನ ಪ್ರೀವಿಯಸ್ ವೀಕ್ ನ ದಾಟಿ ಹೋಗಿ ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಮಾಡೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತಾ ಇರೋದು. ಆಯ್ತಾ, ಸೊ ನೋಡೋಣ. ಇವನ್ ಡೈಲಿ ಕ್ಯಾಂಡಲ್ ಚೆಕ್ ಮಾಡಿದ್ರೆ ಡೈಲಿ ಕ್ಯಾಂಡಲ್ ಕೂಡ ನೋಡಿ ಅದನ್ನ ಹೇಳ್ತಾ ಇರೋದು. ಇಲ್ಲಿ ಮಾರ್ಕೆಟಿಂಗ್ ಓಪನ್ ಆಯ್ತು, ಫಾಲೋ ಥ್ರೂ ಮೇಲೆ ಹೋಗ್ಬೇಕಂದ್ರೆ ಆಗಲ್ಲ, ಕೆಳಗಡೆ ಬಂತು. ಇದರಲ್ಲೇನೆ 2 ದಿನ ಕಂಟಿನ್ಯೂ ಆಗಿ ಒಂದೇ ರೀಸನ್ ಅಲ್ಲಿ ಆಯ್ತು, ಆಮೇಲೆ ಸಡನ್ ಆಗಿ ಗ್ಯಾಪ್ ಹೋಗಿ ಫುಲ್ ಮೇಲೆ ಹೋಯ್ತು. ಆ ಫುಲ್ ಮೇಲೆ ಹೋಗಿದ್ದಕ್ಕೆ ಫಾಲೋ ಥ್ರೂ ಸಿಗ್ತಾ ಇಲ್ಲ, ಸಡನ್ ಆಗಿ ಕೆಳಗಡೆ ಬಂತು. ಕೆಳಗಡೆ ಬಂದ್ರು ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ಮೇಲ್ಗಡೆ ಆಯ್ತು. ಸೊ ನನ್ನ ಹತ್ರದೇನು, ಈಗ ನೆಕ್ಸ್ಟ್ ಟೈಮ್ ಇಲ್ಲಿ ಏನು ಓಪನ್ ಆಯ್ತು ಅನ್ಕೊಳ್ಳಿ, ಗ್ಯಾಪ್ ಓಪನ್ ಆಯ್ತು ಅಂದ್ರೆ ಪಕ್ಕ ಇದನ್ನ ದಾಟುತ್ತೆ. ಇದನ್ನ ಹಿಂಗ್ ದಾಟಿ ಒಂದು ವೀಕ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಈ ವೀಕ್ ಕ್ಯಾಂಡಲ್ ಕ್ಲೋಸ್ ಆಗುತ್ತಂದ್ರೆ ಅದು ಒಂದೇ ದಿನಕ್ಕೆ ಹಿಂಗ್ ಫುಲ್ ಕ್ಲಿಯರ್ ಆಗೋದಂತ ಹೇಳಕ್ಕಾಗಲ್ಲ ನಾನು. ಇಲ್ಲಿಂದ ಒಂದು ಡೋಜಿ ಕ್ಯಾಂಡಲ್ ಆಗಿ, ಆಮೇಲೆ ಹಿಂಗೆ ಇಲ್ಲೊಂದು ಹಿಂಗ್ ಕ್ಯಾಂಡಲ್ ಆಗಿ, ಈ ತರ ಆಗೋ ಚಾನ್ಸಸ್ ಇದೆ. ನೋಡೋಣ. ಈ ತರನೇ ಇನ್ನೊಂದು ಹಿಂಗೊಂದು ವೀಕ್ ಇಲ್ಲೊಂದು ಡೇ ವೇಟ್ ಮಾಡಿ ಹಿಂಗ್ ಸಡನ್ ಆಗಿ ಹಿಂಗ್ ಮೇಲ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತಾ ಇರೋದು ಅಮೆಝಾನ್ ಅಲ್ಲಿ. ಆಯ್ತಾ, ಬನ್ನಿ ಈಗ ನಾವು ಮೆಟಾ ನೋಡ್ಕೊಂಡ್ ಬರೋಣ. ಈಗ ಮೆಟಾ ಸ್ಟಾಕ್ ಬಂದ ತಕ್ಷಣ ನಾನು ಹೋದ ವಾರ ಏನ್ ಹೇಳಿದ್ದೆ, ಡೈಲಿ ಕ್ಯಾಂಡಲ್ ಚೆಕ್ ಮಾಡಿದ್ರೆ ಇಲ್ಲಿ ಒಂದು 30 ಪಾಯಿಂಟ್ಸ್ ಗ್ಯಾಪ್ ಇದೆ. ಈ 30 ಪಾಯಿಂಟ್ಸ್ ನ ಗ್ಯಾಪ್ ನ ಇದು ಒಂದಿಲ್ಲ ಒಂದ್ ಡೇಗೆ ಬಂದು ಪಕ್ಕಾ ಕವರ್ ಮಾಡುತ್ತೆ ಅಂತ ನಾನು ಹೇಳಿದ್ದೆ. ಇದೇನಿಷ್ಟು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ನ ಕವರ್ ಮಾಡುತ್ತೆ ಪಕ್ಕಾ ಅಂತ ಹೇಳಿದ್ದೆ. ನೋಡಿ, 30 ಪಾಯಿಂಟ್ಸ್ ಕವರ್ ನ ಫಸ್ಟ್ ಒಂದೇ ದಿನ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಫುಲ್ ಒಂದ್ಸಲ ಕವರ್ ಮಾಡಿದೆ. ಆಯ್ತಾ, ಈ ಕವರ್ ಮಾಡಿದಾದ್ಮೇಲೆ ಆ ಕವರ್ ಯಾವ ತರ ಮಾಡಿದ್ದೆ, ಹ್ಯಾಮರ್ ಕ್ಯಾಂಡಲ್ ಆಗಿದೆ, ರೆಡ್ ಹ್ಯಾಮರ್ ಕ್ಯಾಂಡಲ್ ಆಗಿರೋದು. ಈ ರೆಡ್ ಹ್ಯಾಮರ್ ಕ್ಯಾಂಡಲ್ ಆಗೋದ್ರಿಂದ ಇನ್ನೊಂದು ವೀಕ್ಲಿ ಸರ್ಪ್ರೈಸಿಂಗ್ ಏನಿದೆ ಅಂದ್ರೆ, ಅಲ್ಲಿ ವೀಕ್ಲಿ ಕ್ಯಾಂಡಲ್ ಚೆಕ್ ಮಾಡಿ, ಇಲ್ಲಿ ಏನಾಗಿದೆ, ಕಂಟಿನ್ಯೂಸ್ ಆಗಿ ಇಲ್ಲಿಂದ ಇಲ್ಲಿ ಲೋವರ್ ಮೇಲೆ ಲೋವರ್ ಸರ್ಕಿಟ್ ಆಗ್ತಾ ಇದೆ. ಆಯ್ತಾ, ಒಂದ್ ವೇಳೆ 1665 ಹಿಂಗ್ ಏನಾರ ದಾಟ್ ಅನ್ಕೊಳ್ಳಿ, ಹಿಂಗ್ ಇಲ್ಲಿಂದ ಒಂದು ಹಿಂಗ್ ಗ್ರೀನ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ. ಈ ತರ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇರೋದು ನಾನು. ಸೊ ಅದೇ ತರ ನಾವು ಈಗ ಡೈಲಿ ಕ್ಯಾಂಡಲ್ ಅಂತ ಬಂದ ತಕ್ಷಣ ಡೈಲಿ ಕ್ಯಾಂಡಲ್ ನೋಡಿದ್ರೆ ಫುಲ್ ಕನ್ಫ್ಯೂಷನ್ ಇದೆ. ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ, ಈಗ 1 ಅವರ್ ಕ್ಯಾಂಡಲ್ ಚೆಕ್ ಮಾಡಿ. 1 ಅವರ್ ಕ್ಯಾಂಡಲ್ ತಕ್ಷಣ ಇಲ್ಲೇನ್ ಗ್ಯಾಪ್ ಓಪನ್ ಆಯ್ತು, ಗ್ಯಾಪ್ ಓಪನ್ ತಕ್ಷಣ ಫುಲ್ ಗ್ಯಾಪ್ ಏನಿತ್ತು ಕವರ್ ಮಾಡ್ತು. ಅಂದ್ರೆ ಇಲ್ಲಿ ಯಾರ್ಯಾರು ಸ್ಟಾಪ್ ಲಾಸ್ ಇಟ್ಕೊಂಡಿದ್ರು ಪ್ರತಿಯೊಬ್ಬರು ಸ್ಟಾಪ್ ಲಾಸ್ ಇಟ್ಟ ತಕ್ಷಣ ಮೇಲ್ ಬಂತು. ಅಂಡ್ ಇಲ್ಲಿ ಮತ್ತೆ ಒಂದು ಕ್ಲಾಸಿಕ್ ಡಬಲ್ ಪ್ಯಾಟರ್ನ್ ಕ್ರಿಯೇಟ್ ಮಾಡೋ ಚಾನ್ಸಸ್ ಇದು ಕಾಣ್ತಾ ಇದೆ. ಸೊ ಆ ತರ ನಾವು ನೋಡ್ಕೊಂಡು ಹೋದ್ರೆ, ಒಂದು ವೇಳೆ ಇದು 655 ಅನ್ನೋದು ಇಲ್ಲಿ ಏನಾದ್ರು ಹಿಂಗ್ ಕ್ರಾಸ್ ಆಯ್ತು ಅನ್ಕೊಳ್ಳಿ, ಹಿಂಗ್ ಇಲ್ಲಿಂದ ಒಂದು ಸಡನ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರ ನಾನು. ಇಲ್ಲಿಂದ ಫುಲ್ ಒಂದು ಗ್ರೀನ್ ಕ್ಯಾಂಡಲ್ ಆಯ್ತು ಅನ್ಕೊಳ್ಳಿ, ಆಮೇಲೆ ಫಾಲೋ ಥ್ರೂ ಮಾಡ್ಕೊಂಡು ಇದು ಡೈಲಿ ಕ್ಯಾಂಡಲ್ ಹೆಂಗಾಯ್ತು, ಇಲ್ಲಿ ಡೈಲಿ ಕ್ಯಾಂಡಲ್ ಅಲ್ಲಿ ನಾವು ಬಂದ ತಕ್ಷಣ ಆವಾಗ ಇಲ್ಲಿಂದ ಹೀಗೆ ಒಂದು ಗ್ರೀನ್ ಕ್ಯಾಂಡಲ್ ಆಯ್ತು ಅನ್ಕೊಳ್ಳಿ, ಆಮೇಲೆ ಇಲ್ಲಿಂದ ಫಾಲೋ ಥ್ರೂ ಮಾಡ್ಕೊಂಡು ಇದು ಬುಲಿಶ್ ಹೋಗೋ ಚಾನ್ಸಸ್ ಇದೆ. ಆವಾಗ ಒಂದು ವೇಳೆ ಗ್ರೀನ್ ಕ್ಯಾಂಡಲ್ ಆಯ್ತು ಅನ್ಕೊಳ್ಳಿ ಮಾತ್ರ. ಆಯ್ತಾ, ಬನ್ನಿ ಈಗ ಸ್ಯಾಂಡಿಸ್ಕ್ ನೋಡ್ಕೊಂಡ್ ಬರೋಣ. ಇನ್ನು ಸ್ಯಾಂಡಿಸ್ಕ್ ಏನಿದೆಯಲ್ಲ, ಸ್ಯಾಂಡಿಸ್ಕ್ ಕಂಪ್ಲೀಟ್ ಆಗಿ ಗೋಲ್ಡ್ ನ ಫಾಲೋ ಮಾಡ್ತಾ ಇದೆ. ಈ ಗೋಲ್ಡ್ ಅಲ್ಲಿ ಯಾವ ತರ ಲೋವರ್ ಮೇಲೆ ಲೋವರ್ ಸರ್ಕ್ಯೂಟ್ ಆಗ್ತಾ ಬರ್ತಿದೇನೋ, ಅದೇ ತರ ಸ್ಯಾಂಡಿಸ್ಕ್ ಕೂಡ ಒಂದ್ಸಲ ಟಾಪ್ ಮೋಸ್ಟ್
ಒಂದ್ಸಲ ಆಲ್ ಟೈಮ್ ಹೈ ಹಿಟ್ ಆಯ್ತಲ್ಲ, ಅವಾಗಿಂದ ಕಂಟಿನ್ಯೂ ಕೆಳಗೆ ಬರ್ತಾ ಇದೆ. ಇವನ್ ಹಿಂಗ್ ನೋಡ್ರೆ ಮಂತ್ಲಿ ಕ್ಯಾಂಡಲ್ ಚೆಕ್ ಮಾಡಿದ್ರೆ 12 ದಿನ ಇದೆ ಗುರು, 12 ದಿನ ಬಿಡ್ತಿಲ್ಲ, ಇನ್ನೂ ಕೆಳಗಡೆ ಬರುತ್ತಾನೋ ಅನ್ನೋ ಫೀಲ್ ಆಗ್ತಿದೆ. ನನಗನ್ಸೋ ಮಟ್ಟಿಗೆ ಇಲ್ಲಿ ಇದಕ್ಕೆ ಮೇನ್ ಬುಲಿಶ್ ಅಂತ ಸಪೋರ್ಟ್ ಸಿಗ್ಬೋದು ಯಾವಾಗ ಅಂದ್ರೆ 1000 ಇದು ರೌಂಡ್ ಲೆವೆಲ್ ಕೂಡ ಇದೆ. ರೌಂಡ್ ಲೆವೆಲ್ ಇರೋದ್ರಿಂದ ಇಲ್ಲಿ ಇದಕ್ಕಿನ್ನೂ ಸಿಕ್ಕರೆ ಒಂದ್ ವೇಳೆ, ಇಲ್ಲ ಅಂದ್ರೆ ನೋಡಿ ಹಿಂಗ್ ಇಲ್ಲಿ ಕೆಳಗಡೆ ಬಂದು 1000 ಟಚ್ ಆದ ತಕ್ಷಣ ಹಿಂಗ್ ಪಟ್ನ ಮೇಲೆ ಹೋಗುತ್ತೆ. ಪಟ್ನ ಮೇಲೆ ಹೋಗಿ ಅವಾಗ ಏನಾಗುತ್ತೆ, ಇಲ್ಲಿಂದ ಒಂದು ಈ ತರ ಮತ್ತೆ ರೆಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ. ಇಲ್ಲಿ ಮತ್ತೆ ರೆಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ. ಆಮೇಲೆ ಇಲ್ಲೊಂದು ಹಿಂಗೊಂದು ಪಾಸ್ ಕ್ಯಾಂಡಲ್ ಆಗಿ ಇಲ್ಲೊಂದು ಈ ತರ ಒಂದು ಹಿಂಗೊಂದು ಪಾಸ್ ಕ್ಯಾಂಡಲ್ ಮಾಡ್ಕೊಂಡು ಆಮೇಲೆ ಇಲ್ಲಿಂದ ಹಿಂಗೆ ಬುಲ್ಲಿಶ್ ಆಗೋ ಚಾನ್ಸಸ್ ಇದೆ. ಇದರಲ್ಲಿ ಸದ್ಯಕ್ಕೆ ಇದಕ್ಕೆ ಮೇನ್ ಸಪೋರ್ಟ್ ಸಿಗೋದು 1000 ಗ್ರೌಂಡ್ ಲೆವೆಲ್ ಅಲ್ಲಿ ಮಾತ್ರ. ಯಾಕಂದ್ರೆ ಕಂಟಿನ್ಯೂ ಬೀಳ್ತಾ ಇದೆ ಗೋಲ್ಡ್ ಬಿದ್ದಂಗೆ. ಆಯ್ತಾ, ಬನ್ನಿ ಈಗ ಟೆಸ್ಲಾ ನೋಡ್ಕೊಂಡ್ಬರೋಣ. ಟೆಸ್ಲಾದು ವೀಕ್ಲಿ ಕ್ಯಾಂಡಲ್ ಅಂತ ಚೆಕ್ ಮಾಡಿದಾಗ ಇಲ್ಲಿ ಫುಲ್ ಬೇರಿಶ್ ಇದೆ. ಬಟ್ ಡೈಲಿ ಕ್ಯಾಂಡಲ್ ಚೆಕ್ ಮಾಡಿದಾಗ ಡೈಲಿ ಕ್ಯಾಂಡಲ್ ನೋಡಿ ಹೇಗಿದೆ, ತುಂಬಾ ಚಿಕ್ಕ ಪುಟಾಣಿ ಡೋಜಿ ಕ್ಯಾಂಡಲ್ಸ್ಗಳಾಗಿದೆ. ಈ ಪುಟಾಣಿ ಡೋಜಿ ಕ್ಯಾಂಡಲ್ಸ್ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ಸೆಲ್ಲರ್ಸ್ ಟ್ರೈ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಸೆಲ್ಲರ್ ಸ್ಟ್ರಾಂಗ್ ಇತ್ತಂದ್ರೆ ಇದು ಈ ತರ ಚಿಕ್ಕದ ಪುಟಾಣಿ ಕ್ಯಾಂಡಲ್ ಆಗದೆ ಒಂದೇ ಬೇರಿಶ್ ಕ್ಯಾಂಡಲ್ ಈ ತರ ಆಗಿರೋದು. ಈ ತರ ಆಗಿದ್ರೆ ಕಂಟಿನ್ಯೂ ಹೊಡಿತಿರೋದು ಕೆಳಗಡೆ. ಬಟ್ ಇಶ್ಯೂ ಏನಾಗುತ್ತೆ, ಎಲ್ಲರೂ ಏನ್ ಮಾಡ್ತಿದ್ದಾರೆ, ಈಗ ಈ ತರ ಆಗೋದ್ರಿಂದ ಇನ್ನೂ ಸೆಲ್ಲರ್ ಬರುತ್ತೆ, ಇನ್ನೂ ಕೆಳಗೆ ಹೋಗುತ್ತೆ ಅಂತಿದ್ದಾರೆ. ಬಟ್ ಅವರೆಲ್ಲರೂ ಮರಿತಾ ಇರೋದನ್ನು, ಇಲ್ಲಿ ಎಷ್ಟೋ ಜನ ಬಾಯರ್ಸ್ ಮೇಲ್ಗಡೆ ಹೋಗಿರೋದನ್ನ ಮಿಸ್ ಮಾಡಿದ್ದಾರೆ ಆಪರ್ಚುನಿಟಿನ. ಅಥವಾ ಯಾರ್ಯಾರು ಇಲ್ಲಿಂದ ಬಾಯ್ ಮಾಡಿದಾರಲ್ಲ ಅವರು ಇನ್ನೂ ವೇಟ್ ಮಾಡ್ತಿರ್ತಾರೆ, ಇನ್ನೂ ಚಾನ್ಸ್ ಸಿಕ್ಕರೆ ನಾನು ಇಲ್ಲಿಂದ ಬಾಯ್ ಮಾಡ್ತೀನಿ ಅಂತ. ಸೊ ಎಲ್ಲರೂ ಇಲ್ಲಿ ಕೆಳಗೆ ಹೋಗುತ್ತೆ, ಇನ್ನೊಂದ್ಸಲ ಹಿಂಗೆ ಕೆಳಗೆ ಹೋಗುತ್ತೆ, ಫುಲ್ ಕೆಳಗೆ ಹೋಗುತ್ತೆ ಅಂತ ಯಾರೆಲ್ಲ ಅನ್ಕೊಂಡಿರ್ತಾರೋ ರೆಡ್ ಕ್ಯಾಂಡಲ್ ಇಲ್ಲಿಂದ ಆಗುತ್ತೆ ಅಂತ ಹೇಳಿ. ಬಟ್ ನಾನು ಅವ್ರಿಗೆಲ್ಲ ಅನ್ಸುತ್ತೆ, ನನಗನ್ಸೋ ಮಟ್ಟಿಗೆ ಒಂದ್ ವೇಳೆ ಇಲ್ಲಿ ಸರ್ಪ್ರೈಸಿಂಗ್ ಆಕ್ಟ್ ಅಂತ ಹೇಳಿ ಒಂದ್ ಸಡನ್ ಆಗಿ ಇಲ್ಲಿಂದ ಒಂದು ಹಿಂಗ್ ಗ್ರೀನ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ ವೀಕ್ಲಿ. ಆಯ್ತಾ, ಸೊ ನಾನು ಇದನ್ನ ಬಾಯಿಂಗ್ ಅಂತ ಇಟ್ಟಿರ್ತೀನಿ. ಎಲ್ಲಿವರೆಗೂ ಮೇನ್ಲಿ ಇದನ್ನ ದಾಟಬಾರ್ದು, ಅಂದ್ರೆ 375-76 ದಾಟಬಾರ್ದು. ಮುಂದಿನ ವಾರ ನಾನು ಇದನ್ನ ಟೆಸ್ಲಾನ ಮೇಲ್ಗಡೆ ಹೋಗ್ಲಿ ಅಂತ ಬಾಯಿಂಗ್ಗೋಸ್ಕರ ಇಟ್ಟಿರ್ತೀನಿ. ಬಟ್ ಎಲ್ಲಿವರೆಗೂ ಒಂದ್ ವೇಳೆ ಈ ಕ್ಯಾಂಡಲ್ದು ಹಾಫ್ ಕ್ಯಾಂಡಲ್ ಇದೆ 375, ಈ 375ನ ಈ ಲೆವೆಲ್ನ ದಾಟಬಾರ್ದು. ಒಂದ್ ವೇಳೆ ಇದನ್ನ ಈ 375 ಲೆವೆಲ್ನ ದಾಟ ಅಂದ್ಕೊಂಡ್ರೆ, ಎಷ್ಟೋ ಜನ ಇಲ್ಲಿಂದ ಮೇಲೆ ಹೋದಂತೇಳಿ ನಂತರ ಬುಲ್ಲಿಶ್ ಅಂತ ಅನ್ಕೊಂಡು ಕಾಯ್ತಿರ್ತಾರಲ್ಲ, ನಂತರ ಅವರೆಲ್ಲ ಕೂಡ ಕನ್ವಿನ್ಸ್ ಆಗ್ತಾರೆ, ಇಲ್ಲಪ್ಪ ಇನ್ನು ಮೇಲ್ ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಸಡನ್ ಆಗಿ ಏನ್ ಮಾಡ್ತಾರೆ, ಇಲ್ಲಿಂದನೇ ಬೇರಿಶ್ ಆಗಿ ಕೆಳಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಈಗ ಇಂಟೆಲ್ ಹೋಗೋಣ. ಹೋದ್ವಾರ ಇಂಟೆಲ್ ನನಗೆ ಒಂದು ಸೆಲ್ಲಿಂಗ್ ಸಿಕ್ಕಿತ್ತು, ಅದೇ ತರನ ಸೆಲ್ಲಿಂಗ್ ಕೂಡ ಆಗಿದೆ. ಬಟ್ ನಾನು ಹೋದ್ವಾರ ಇಂಟೆಲ್ ಬಗ್ಗೆ ಏನು ಹೇಳಕ್ ಹೋಗಿಲ್ಲ. ಏನಕ್ಕಂದ್ರೆ ನಾನು ಕ್ಲೋಸ್ಲಿ ಅಬ್ಸರ್ವ್ ಮಾಡಿದಾಗ ನನಗೊಂದು ಹಿಡನ್ ಡೀಟೇಲ್ ಸಿಕ್ತು. ಏನಂದ್ರೆ ವೀಕ್ಲಿ ಕ್ಯಾಂಡಲ್ ಬಿಡಿ, ನಾನು ಇವನ್ನ ಮಂತ್ಲಿ ಕ್ಯಾಂಡಲ್ ಸ್ವಿಚ್ ಆಗ್ತಿದಲ್ಲ, ಮಂತ್ಲಿ ಕ್ಯಾಂಡಲ್ ಸ್ವಿಚ್ ಆದ ತಕ್ಷಣ ನೋಡಿ ಇದು ಇಂಟೆಲ್ ಯಾವ ತರ ಸಿಲ್ವರ್ ಬೀಳ್ತಿದೆಯಲ್ಲ, ಯಾವ ತರ ಸಿಲ್ವರ್ ಮೂವ್ಮೆಂಟ್ ಆಗ್ತಿದೆಯಲ್ಲ, ಸಿಲ್ವರ್ ತರ ಇದು ಮೂವ್ಮೆಂಟ್ ಆಗ್ತಾ ಇರೋದು. ಯಾಕಂದ್ರೆ ನಾನು ಇಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ, ಇಲ್ಲಿ ನೋಡಿ ಈಗ ಯಾವ ತರ ಮೇಲ್ ಹೋಗ್ತಿದಲ್ಲ ಅದೇ ತರ ಇಂಟೆಲ್ ಕೂಡ ಸಿಕ್ಕಾಪಟ್ಟೆ 2000 ಮೇಲೆ ಹೋಯ್ತು ಅಂದ ತಕ್ಷಣ 60-70% ಒಂದೇ ಮಂತ್ ಅಲ್ಲಿ ಕರೆಕ್ಟ್ ಆಯ್ತು. ಆಮೇಲೆ ಫುಲ್ ಫಾಲೋ ಥ್ರೂ ಮಾಡ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲೇ ಹೋಯ್ತು. ಇದು 2000 ಅಷ್ಟೇ ಅಲ್ಲ, ಒಂದ್ ವೇಳೆ ನಾನು ಇದನ್ನ 2020 ತಗೊಂಡು ಹೋದ್ರು ಕೂಡ ಇಲ್ಲಿ 20 ನೋಡಿ, ಈಗ ಇಲ್ಲಿಂದ ಮೇಲ್ಗಡೆ ಹೋಯ್ತು, ಕೆಳಗಡೆ ಒಂದು ಫುಲ್ ಯಾವಾಗ ಆಲ್ ಟೈಮ್ ಹೈ ಬಂತಲ್ಲ, ಆಲ್ ಟೈಮ್ ಹೈನ 2 ಸಲ ರೀಚ್ ಆದ ತಕ್ಷಣ ಫುಲ್ ಡೌನ್ ಆಗಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ವಾಪಸ್ ಅಲ್ಲೇ ಬಂತು. ಈಗ ಇವನ್ ಇಲ್ಲಿ ನೋಡಿ, ಈ ಕರೆಂಟ್ ಸಿಚುವೇಶನ್ ಹಂಗೆ ಇರೋದು. ಕರೆಂಟ್ ಸಿಚುವೇಶನ್ ಹೆಂಗಾಗಿದೆ, ಫುಲ್ ಮೇಲ್ಗಡೆ ಹೋದ ತಕ್ಷಣ ಒಂದೇ ಮಂತ್, ಇನ್ನು 12 ದಿನ ಇದೆ ಈ ಮಂತ್ ಕ್ಲೋಸ್ ಆಗಕ್ಕೆ. 12 ದಿನ ಒಂದ್ ವೇಳೆ ಇನ್ನೂ ಕೆಳಗೆ ಬಂತು ಅನ್ಕೊಳ್ಳಿ, ಇದು ಪಕ್ಕ ಒಂದ್ ವೇಳೆ 60 ಎಲ್ಲಿ ಇದಕ್ಕೆ ಮೇನ್ ಸಪೋರ್ಟ್ ಸಿಗೋದು ಎಲ್ಲಿ 70ಗೆ ಒಂದು 70 ಅರೌಂಡ್ 70, 65-70 ಇದರಲ್ಲಿ ಒಂದ್ಸಲ ಸಪೋರ್ಟ್ ಸಿಗುತ್ತೆ. ಅದು ಬಿಟ್ರೆ ಈಗ ಆಲ್ರೆಡಿ ಸಪೋರ್ಟ್ನ ದಾಟಿದೆ. ಅಂದ್ರೆ ಒಂದ್ ವೇಳೆ 80 ಇನ್ನು 12 ದಿನದಲ್ಲಿ ಫುಲ್ ಕೆಳಗಡೆ ಬಂತು ಅನ್ಕೊಳ್ಳಿ, ಒಂದ್ ವೇಳೆ ಇದು ಇಲ್ಲಿವರೆಗೂ ಹಿಂಗೆ ಬಂತು ಅನ್ಕೊಳ್ಳಿ, ಎಷ್ಟು ಈ ತರ ರೆಡಿಶ್ ಕ್ಯಾಂಡಲ್ ಆಯ್ತು ಅನ್ಕೊಳ್ಳಿ, ಆಮೇಲೆ ಒಂದು ಈ ತರ ಇಲ್ಲೊಂದು ಹಿಂಗ್ ಪಾಸ್ ಕ್ಯಾಂಡಲ್ ಆಗುತ್ತೆ, ಇಲ್ಲೊಂದು ಹಿಂಗ್ ಕಡ್ಡಿ ಬಿಟ್ಟು ಇಲ್ಲೊಂದು ಈ ತರ ಕಡ್ಡಿ ಬಿಟ್ಟು ಅಂದ್ರೆ ಪಾಸ್ ಕ್ಯಾಂಡಲ್ ಆಗುತ್ತೆ, ಪಾಸ್ ಕ್ಯಾಂಡಲ್ ತಕ್ಷಣ ಮತ್ತೆ ಹಿಂಗ್ ಕೆಳಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಇರೋದ್ರಿಂದ ಇಂಥ ಸ್ಟಾಕ್ಸ್ ಆಲ್ಮೋಸ್ಟ್ ದೂರ ಇರಿ. ಇಂಥ ಸ್ಟಾಕ್ಗಳಿಗೆ ಅಮೌಂಟ್ ಹಾಕಿ ಕೈ ಸುಟ್ಕೋಬೇಡಿ. ಅದಕ್ಕೆ ನಾನು ಈ ಕಂಪ್ನಿ ಸ್ಟಾಕ್ಸ್ ಬಗ್ಗೆ ನಾನು ಜಾಸ್ತಿ ಏನು ಹೇಳಕ್ ಹೋಗಿಲ್ಲ ಹೋದ ವಾರನೂ ಕೂಡ.